ಸ್ನೇಹಿತರೆ ನಮಸ್ಕಾರ. ಸಾಮಾನ್ಯವಾಗಿ ರೈತರು ಕೃಷಿ ಹೊಂಡನ ಅಥವಾ ಬೋರನ್ನ ಇಲ್ಲಿ ಹಾಕಿಸ್ತಾರ, ತಮ್ಮ ಹೊಲದಾಗ ಹಾಕಿಸ್ತಾರ, ಕೃಷಿ ಹೊಂಡನ ತಮ್ಮ ಹೊಲದಾಗ ತೋರಿಸ್ಕೊಳ್ತಾರೆ. ಆದರೆ ಎಲ್ಲಾದ್ರೂ ನೀವು ರೋಡಲ್ಲಿ ಕೃಷಿ ಹೊಂಡನ ಹಾಕಿಸ್ಕೊಳ್ಳೋದನ್ನ ಎಲ್ಲಾದ್ರೂ ನೋಡಿದಿರಾ? ಹೌದು ಸ್ನೇಹಿತರೆ, ಇದು ನಮ್ಮೂರಲ್ಲಿ ರೋಡಲ್ಲಿ ರೈತರಿಗೋಸ್ಕರನೇ ಇಲ್ಲಿ ರೋಡ್ ತುಂಬ ಎಲ್ಲ ನಾವು ಕೃಷಿ ಹೊಂಡನ ತೋರಿಸಿದ್ವಿ. ನೋಡಿ, ಇಲ್ಲೆಲ್ಲ ಕೃಷಿ ಹೊಂಡ ಅದಾವ, ಅಲ್ಲಿ ಕೃಷಿ ಹೊಂಡ ಅದಾವ, ಅಲ್ಲಿ ಕೃಷಿ ಹೊಂಡ, ಈ ಕಡೆ ಫೋಕಸ್ ಮಾಡಪ್ಪ. ನೋಡಿ, ಇಲ್ಲಿ ಕೃಷಿ ಹೊಂಡ, ಅಲ್ಲಿ ಕೃಷಿ ಹೊಂಡ, ಇಂಥ 2 ರಿಂದ 5 ಕಿಲೋಮೀಟರ್ ಒಳಗೆ ಸಾವಿರಾರು ಕೃಷಿ ಹೊಂಡಗಳನ್ನು ನೀವು ಕಾಣ್ಬೋದು. ನಮ್ಮ ರೋಡಿನಲ್ಲಿ ಹಿರೇವತಿಗೇರಿಯಿಂದ ಹಿಡಿದು ಕಂದಗಲ್ಲಿಗೆ ಹೋಗೋ ರೋಡ್ನಲ್ಲಿ ಸಾಕಷ್ಟು ಕೃಷಿ ಹೊಂಡನ ನೋಡ್ಬೋದು ನೀವು. ಈ ಕೃಷಿ ಹೊಂಡನ ಯಾಕೆ ತೋರಿಸಿವಪ್ಪ ಅಂತ ಹೇಳಿದ್ರೆ, ರೈತರಿಗೆ ಹೊಲದಲ್ಲಿ ಕೃಷಿ ಹೊಂಡವನ್ನು ತೋರಿಸಿದ್ರಪ್ಪ ಅಂತ ಹೇಳಿದ್ರೆ, ಆ ಒಂದು ಕೃಷಿ ಹೊಂಡ ತೋರಿಸಿದಂಥ ಜಾಗದಲ್ಲಿ ಇನ್ನೂ 2 ರಿಂದ 3 ಚೀಲ ಬೆಳೆಗಳನ್ನು ಬೆಳ್ಕೋಬಹುದು ಅಂತ ಒಂದು ಉದ್ದೇಶದಿಂದ ಆ ರೈತರ ಹೊಲದಲ್ಲಿ ಕೃಷಿ ಹೊಂಡವನ್ನು ತೋರಿಸುವುದು ಬಿಟ್ಟು ನಾವು ಈಗ ರೋಡಲ್ಲಿ ತೋರಿಸ್ತೀವಿ. ಈ ರೋಡ್ನಲ್ಲಿ ಇರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಇರ್ತಕ್ಕಂಥ ನೀರನ್ನು ಉಪಯೋಗಿಸಿಕೊಂಡು ಸಾಕಷ್ಟು ಜನರು ರೈತರು ತಮ್ಮ ಬೆಳೆಗಳಿಗೆ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೋಡಿ, ಇಂತಹ ಒಂದು ಕೆಲಸವನ್ನು ಎಲ್ಲಾದರೂ ನೀವು ನೋಡಿದ್ರೇನು? ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದ್ರೆ, ಈಗಾಗಲೇ ಇದ್ದಂಥ MLAಗಳು, ಹಿಂದೆ ಇದ್ದಂಥ MLAಗಳು ಮತ್ತು ಈಗಿದ್ದಂಥ MLAಗಳು ಅವರೆಲ್ಲ ರೋಡ್ ನಾವು ಮಾಡಿಸ್ತೀನಪ್ಪ, ಯಾಕೆ ನೀವು ಇದು ಮಾಡಕತ್ತೀರಿ, ಯಾಕೆ ಅಡ್ಡಿಪಡಿಸಕತ್ತೀರಿ ಅಂತೇಳಿ ನಮಗೆ ಕೇಳಿದರು. ಬ್ಯಾಡ್ರಿ ಸರ್, ನಮ್ಮ ಹೊಲ್ದಾಗ ನಾವು ಕೃಷಿ ಹೊಂಡ ತೋರಿಸೋಗಲ್ಲ, ರೋಡಲ್ಲಿ ಮಾಡಿಬಿಟ್ರಪ್ಪ ಅಂತ ಹೇಳಿದ್ರೆ ಎಲ್ರಿಗೂ ಅನುಕೂಲ ಆಗುತ್ತಾ. ಎಲ್ಲರೂ ಕೂಡ ಈ ರೋಡಲ್ಲಿ ಇರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಇರ್ತಕ್ಕಂಥ ನೀರನ್ನು ಉಪಯೋಗಿಸ್ಕೊಂಡು ತಮ್ಮ ಬೆಳೆಗಳಿಗೆ ಉಪಯೋಗಿಸ್ಬೋದಲ್ಲ ಅಂತೇಳಿ ಆ ಒಂದು ಉದ್ದೇಶಕ್ಕೋಸ್ಕರ ನಾವೇನು ಮಾಡಿದ್ವಿ, ಆ ರೋಡನ್ನು ಮಾಡೋದನ್ನು ನಿಲ್ಲಿಸಿದ್ವಿ. ಆದ ಒಂದು ವೇದವಾಕ್ಯವನ್ನು ಇಟ್ಕೊಂಡು ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ, ರೋಡ್ ಮಾಡಿಸೋಕೆ ಮುಂದೆ ಬಂದಿಲ್ಲ. ಅದಕ್ಕೆ ನಾವು ಹೇಳಿದ್ರೆ, ಬೇಡ, ನಮ್ಗೆ ರೋಡ್ ಬೇಡ, ಕೃಷಿ ಹೊಂಡ ಇರಲಿ. ರೋಡಲ್ಲಿ ಗಾಡಿ ಅಡ್ಡಾಡ್ತಾವಲ್ಲ, ಕೃಷಿ ಹೊಂಡದಲ್ಲಿ ಬಿದ್ದು ಸಾಯಿಲ್ಲ ಅವ್ರು ಇದ್ದಾರೆ, ಕಾಲು ಮುರ್ಕೊಳ್ಳಿ, ನಮಗೆ ಬೇಡ. ನಮಗೇನಿದ್ರು ಕೃಷಿ ಹೊಂಡ ಬೇಕೇ ಬೇಕು ಅಂತೇಳಿ ಏನು ಮಾಡಿದ್ವಿ, ನಾವು ರೋಡಲ್ಲಿ ಕೃಷಿ ಹೊಂಡನ ಇಟ್ಕೊಂಡ್ವಿ. ಈಗ ನೋಡಿ, ಇಂಥ ಸಾವಿರಾರು ಕೃಷಿ ಹೊಂಡವನ್ನು ನಾನು ಏನು ಮಾಡ್ತೀನಿ, ನಿಮಗೆ ತೋರಿಸೋದು ಏನು ಬಂತು, ಎಲ್ಲ ಇದೇ ಥರ ಕೃಷಿ ಹೊಂಡ ಅದಾವ. 5 ರಿಂದ 6 ಕಿಲೋಮೀಟ್ರ್ ಇಳಕಲ್ ತಾಲೂಕು ಒಳಗೆ, ಇಳಕಲ್ಲಿಂದ ಹಿಡಿದ್ಬಿಟ್ಟು ಕಂದಗಲ್ವರೆಗೂ ಸಾವಿರಾರು ಕೃಷಿ ಹೊಂಡ ಮತ್ತು ಅಲ್ಲಲ್ಲಿ ಸಣ್ಣದಾದಂತಹ ವರದಿಗಳನ್ನು ನೀವು ಕಾಣ್ಬೋದು ಅಲ್ಲ. ನಮಗೆ ಬೇಕಾಗಿಲ್ಲ, ಯಾರಾದರೂ ಕಾಲು ಮುರ್ಕೊಳ್ಳಿ, ಯಾರದಾದ್ರೂ ಜೀವ ಹೋಗ್ಲಿ, ಯಾರದಾದ್ರೂ ಗಾಡಿ ಹಾಳಾಗೋಗ್ಲಿ, ನಮಗೆ ಮಾತ್ರ ಕೃಷಿ ಹೊಂಡ ಬೇಕಂತೇಳಿ ನಾವು ರೋಡಾಗಿ ಕೃಷಿ ಹೊಂಡ ಇಟ್ಕೊಂತೀವಿ. ಯಾರು ಬೇಕಾದರೂ ನಮ್ಗೆ ಬೈಬೋದು, ನಮ್ಗೇನು ಬೇಕಾಗಿಲ್ಲ, ಬೈದ್ರೆ ಬೈಲಿ, ಸಕ್ಕಾಬಡ್ಡಿ ಬೇರೆ, ನಮ್ಗೆ ರೋಡಾಗ ಕೃಷಿ ಹೊಂಡ ಬೇಕು. ಈ ಕೃಷಿ ಹೊಂಡ ನಾವು ಹೊಲ್ದಾಗ ತೋರಿಸ್ಕೋಬಾರ್ದು ಅಂತೇಳಿ ನಾವು ಏನು ಮಾಡಿದ್ವಿ, ರೋಡ್ ಒಳಗೆ ಕೃಷಿ ಹೊಂಡ ತೋರಿಸ್ಕೊಂಡ್ಬಿಟ್ಟಿವಿ. ಹಂಗಾಗಿ ಈಗ ಇದರಿಂದ ಬಹಳ ಅನುಕೂಲ ಆಗೈತೆ ರೈತರಿಗೆ. ಹೊಲದಲ್ಲಿ ಬೆಳೆ ಬಂದಂತಹ ಬೆಳೆಗಳನ್ನ ನಾವು ಸಾಗಿಸ್ಬೇಕಂದ್ರೆ ಇದೇ ರೋಡಲ್ಲಿ ಸಾಗಿಸ್ತೀವಿ. ನಮಗೇನು ಬೇಕಾಗಿಲ್ಲ, ನಾವು ಇದ್ರಾಗ ಹೋಗ್ಬಿಡ್ತೀವಿ. ನಾವು ಏನಾದ್ರೂ ಆಗಲಿ, ಅದು ಬಿದ್ದರ ಬೀಳಿ ಯಾವ್ದಾರ ಆಗಲಿ, ಒಟ್ಟು ನಮಗೆ ಕೃಷಿ ಹೊಂಡ ಬೇಕಂತೇಳಿ ನಾವು ರೋಡ್ನಾಗ ಕೃಷಿ ಹೊಂಡ ತೋರಿಸ್ಕೊಂಡಿದ್ವಿ ನೋಡಪ್ಪ. ಹಂಗಾಗಿ ಹಿಂದೆ ಇದ್ದಂಥವ್ರು ನಮ್ಮ MLAಗಳು ಭಾಳ ಶ್ರಮ ಪಟ್ಟರು ಇದನ್ನ ಮಾಡಿಸ್ಬೇಕಂತೇಳಿ. ಬಟ್ ಪಾಪ ಅವ್ರಿಗೆ ಆಗಲಿಲ್ಲ. ನಾವು ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಬ್ಯಾಡ್ರಿ ಮಾಡಿಸ್ಬೇಡ್ರಿ ಅಂತಂದು. ಆದರೂ ಒಂದು 2 ಕಿಲೋಮೀಟ್ರ್ ಮಾಡಿಸಿದ್ರು. ಮಾಡಿಸ್ಕಾಸಿ ಅದೆಷ್ಟು ಜಾಗ ವೇಸ್ಟ್ ಮಾಡಿದ್ರು. ನಮ್ಮ ಕೃಷಿ ಹೊಂಡ ಕೃಷಿ ಹೊಂಡ ಬೆಳ್ತಾವ್ರಿ, ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಕೇಳಿದ್ರು. ಅಂದ್ರೂ ಕೇಳಿಲ್ಲ ಅವರು. 2 ಕಿಲೋಮೀಟ್ರ್ ಮಾಡಿಸಿದ್ರು, ಮತ್ತೆ ಬಿಲ್ ತೊಗೊಂಡು ಹೋಗ್ಬಿಟ್ರು. ಇದ್ರದ್ದು ಸೇರಿಸಿ ಬಿಲ್ ತೊಗೊಂಡು ಹೋಗ್ಯಾರ. ಇಲ್ಲಿ ಅವ್ರು ಬದುಕಲಿ, ಪಾಪ ಬಡವರು ಇರ್ತಾರೆ ಅವರೆಲ್ಲ, ಅವ್ರು ಬದುಕಲಿ, ನಮ್ಮ ಹತ್ರ ಹೋಗತ್ತಾಗ ಹಾಳಾಗೋಲ್ಲ. ನಾವೇನು ಮಾಡೋದು, ನಾವೇನು ಸುಮ್ಮನೆ ಓಟಾಕೈತಪ್ಪ, ಸುಮ್ಮನೆ ಕುಂದ್ರೋದಂತೆ, ನಾವು ಯಾಕೆ ಕೇಳೋನು? ಹೌದಿಲ್ಲ. ಹಂಗಾಗಿ ಏನು ಮಾಡಿದ್ರು ಅಂದರೆ, ಈಗಿದ್ದಂಥ MLAಗಳನ್ನು ಪೂಜೆ ಮಾಡ್ಯಾರಂತ, ರೋಡ್ ಇದನ್ನ ಮನೆ ಪೂಜೆ ಮಾಡ್ಯಾರಂತ ಹೇಳ್ತಾರೆ. ನಾವು ಈಗ ಇನ್ನೊಂದು ರಿಕ್ವೆಸ್ಟ್ ಲೆಟರ್ ಕೊಡ್ಬೇಕಂತ ಮಾಡಿವಿ. ದಯವಿಟ್ಟು ಈ ರೋಡನ್ನ ಬೇಗ ಮಾಡಿಸ್ಬೇಡ್ರಿ. ಯಾಕಂತ ಕೇಳಿದ್ರೆ ನಮ್ಮ ರೈತರಿಗೆ ಅನಾನುಕೂಲ ಆಗುತ್ತೆ. ರೈತರು ಇದರಲ್ಲಿ ಇರ್ತಕ್ಕಂಥ ನೀರನ್ನು ತಮ್ಮ ಹೊಲದಲ್ಲಿರ್ತಕ್ಕಂಥ ಬೆಳೆಗಳಿಗೆ ಬಿಟ್ಕೊಂಡು ಬೆಳೆ ಬೆಳ್ಕೊಳಕತ್ತಾರೆ. ಸೊ ಇನ್ನೂ ಮಾಡಿಸ್ಬೇಡ್ರಿ, ಇನ್ನೂ ಒಂದಿಷ್ಟು ದಿನ ಬಿಡ್ರಿ, ಒಂದಿಷ್ಟು ಜೀವ ಹೋಗ್ಲಿ, ಕಾಲು ಮುರಿಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಲೆಟರ್ ಕೊಡ್ಬೇಕಂತ ಮಾಡೀವಿ ಅವರಿಗೆ. ಸದ್ಯಕ್ಕೆ ನಮ್ಮ ಇವರದರ ಉತ್ತರ ಕರ್ನಾಟಕದ ಹುಲಿ, ಬಡವರ ಬಂಧು, ದೀನ ದಲಿತರ ನಾಯಕ ಅವ್ರು ಅದಾರ. ಅವ್ರಿಗೆ ಒಂದು ಲೆಟರ್ ಕೊಡ್ಬೇಕಂತ ಮಾಡೀವಿ.
ಈ ಸದ್ಯ ಮಾಡಿಸ್ಬೇಡ್ರಿ ಇದನ್ನ ಅಂತೇಳಿ ಮಾಡಿಸಿದ್ರಪ್ಪ ಅಂದ್ರೆ ಮತ್ತೆ ಚಲೋ ಆಗಲ್ಲ ಮತ್ತೆ ನಮಗೆ. ಯಾಕಂದ್ರೆ ಭಾಳ ಇದಾಗಿಬಿಡುತ್ತೆ, ತೊಂದರೆ ಆಗಿಬಿಡುತ್ತೆ. ನೀರು ರೈತರಿಗೆ ಇರಲ್ಲಲ್ಲ, ನೀರು ಬೆಳೆಗಳಿಗೆ ಬೇಕಾಗಲ್ಲ, ಇದಾಗಿಬಿಡ್ತೈತೆ, ಬಂದ್ ಆಗಿಬಿಡ್ತೈತೆ. ಹಂಗಾಗಿ ಬ್ಯಾಡ್ರಿ, ಈಗಲೇ ಮಾಡಿಸ್ಬೇಡ್ರಿ. ಒಂದಿಷ್ಟು ಹಣಗಳು ಹೋಗಲಿ, ಒಂದಿಷ್ಟು ಜನ ಕಾಲು ಮುರ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಲೆಟ್ರನ್ನು ಕೊಡ್ಬೇಕಂತ ಮಾಡೀವಿ. ಸದ್ಯ ಮಾಡಿಸ್ಬೇಡ್ರಿ ಇದನ್ನ ಅಂತಂದೇಳಿ. ನೋಡೋಣ ಏನಾಗುತ್ತೆ. ನಮಸ್ಕಾರ.